ಬ್ಯಾಂಕ್ ಲೋನ್ ತಗೊಂಡು ರೀಪೇಮೆಂಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಸ್ನೇಹಿತರೆ? ಬ್ಯಾಂಕ್ ಲೋನ್ ತಗೊಂಡು ರೀಪೇಮೆಂಟ್ ಮಾಡಿಲ್ಲ ಅಂದರೆ ತುಂಬ ಕಷ್ಟಕ್ಕೆ ನೀವು ಸಿಗಾಕೋತೀರಾ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಿಮಗೆ ಸಿಬಿಲ್ ಇಂಪ್ಯಾಕ್ಟ್ ಆಗುತ್ತೆ. ಸಿಬಿಲಲ್ಲಿ ನಿಮಗೆ ಒಂದು ಸಲ ಬ್ಲ್ಯಾಕ್ ಮಾರ್ಕ್ ಬಂತು ಅಂದರೆ ಮುಂದೆ ಎಲ್ಲೂ ಸಹ ಲೋನ್ ಆಗೋದಿಲ್ಲ. ಮತ್ತು ನೀವು ಏನಾದ್ರು EMI ಸ್ಕಿಪ್ ಮಾಡ್ತೀರಾ ಅಂದ್ಕೊಳ್ಳಿ, 10ನೇ ತಾರೀಕು ಈ ತಿಂಗಳು EMIನ ಬರೋ ತಿಂಗಳು 10ನೇ ತಾರೀಕು 2 ಸೇರಿಸಿ ಕಟ್ಬೋಣ ಅಂತ ಅನ್ಕೋತೀರ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪೆನಾಲ್ಟಿ 1:2 ಆಗಿರುತ್ತೆ. ಯಾವಾಗ ಬ್ಯಾಂಕ್ಗೆ ನೀವು ಸರಿಯಾದ ರೀತಿಯಾಗಿ ಪೇಮೆಂಟ್ ಮಾಡ್ತೀರೋ ಅಲ್ಲಿ ತನಕ ಬ್ಯಾಂಕಿಂದ ಯಾವುದೇ ರೀತಿ ಸಮಸ್ಯೆ ನಿಮ್ಗೆ ಆಗೋದಿಲ್ಲ. 1 ತಿಂಗಳು EMI ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ ಟಾರ್ಚರ್ ಅಂದರೆ 100-200 ಫೋನ್ ಮಾಡಿ ಟಾರ್ಚರ್ ಕೊಟ್ಬಿಡ್ತಾರೆ ನಿಮಗೆ. ಮತ್ತು ಪೆನಾಲ್ಟಿನೂ ಸಹ ನೀವು ಕಟ್ಟಬೇಕಾಗತ್ತೆ. ಮತ್ತು ಅದಾದಮೇಲೂ ಸಹ ನೀವು ಪೇಮೆಂಟ್ ಮಾಡಿಲ್ಲ ಅಂದರೆ ನೋಟಿಸ್ ಬರುತ್ತೆ. ನೋಟಿಸ್ಗೂ ಸಹ ಎಕ್ಸ್ಟ್ರಾ ಪೇಮೆಂಟ್ ಇರುತ್ತೆ, ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗತ್ತೆ. ನೋಟಿಸ್ ಚಾರ್ಜಸ್ ಅಂದ್ಬಿಟ್ಟು ಎಕ್ಸ್ಟ್ರಾ ಪೆನಾಲ್ಟಿ ಹಾಕಿರ್ತಾರೆ, ಅದನ್ನು ಸಹ ನೀವು ಬೇರ್ ಮಾಡಬೇಕಾಗತ್ತೆ. ಮತ್ತು ಪ್ರಾಪರ್ಟಿ ಸೀಸ್ ಆಗೋ ಸಂಭವ ಇರುತ್ತೆ ಸ್ನೇಹಿತರೆ. ಯಾವಾಗ ನೀವು 3 ತಿಂಗಳು ಸತತವಾಗಿ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ NPA ಆಗುತ್ತೆ. NPA ಆದಮೇಲೆ ನೋಟಿಸ್ ಕೊಟ್ಟು ಪ್ರಾಪರ್ಟಿನ ಸೀಸು ಮಾಡ್ಬೋದು. ಒಂದು ವೇಳೆ ನೀವು ಸೀಸ್ ಆದಮೇಲೂ ಸಹ ನೀವು ಬ್ಯಾಂಕಿಗೆ ಸೆಟ್ಲ್ಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಪ್ರಾಪರ್ಟಿ ಆಕ್ಷನ್ ಸಹ ಆಗುತ್ತೆ. ಆದ್ದರಿಂದಾಗಿ ಬ್ಯಾಂಕಲ್ಲಿ ಲೋನ್ ತಗೊಂಡ್ಮೇಲೆ ತುಂಬ ಹುಷಾರಾಗಿ ರೀಪೇಮೆಂಟ್ ಮಾಡಿ. ಲೋನ್ ತೊಗೊಳೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ, ನಾನು ಲೋನನ್ನು ತೀರಿಸೋಕೆ ಆಗುತ್ತಾ, EMI ನಾನು ಇಷ್ಟು ಕಟ್ಬೋದಾ ಅಂತ ಹೇಳಿ 100 ಸಲ ಯೋಚನೆ ಮಾಡಿ ಲೋನ್ ತೊಗೊಳ್ಳಿ. ಲೋನ್ ತಗೊಂಡ್ಮೇಲೆ ಯಾವುದೇ ರೀತಿ EMIನ ಮಿಸ್ ಮಾಡದೆ ಲೋನ್ ಕಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ಏನು ಲೀಗಲಿ ಕಾನ್ಸಿಕ್ವೆನ್ಸಸ್ನ ನೀವು ಎದುರಿಸಬೇಕಾಗತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.